ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಈ KKR ಬಗ್ಗೆ ಏನ್ ಹೇಳೋದು, ಯಾವಾಗ್ಲೂ ಒಂದೇ ಆಯ್ತು. ನಾನು ಹೇಳಿ 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 ಸಾಕಾಗೋಗಿದೆ. ಹೌದು, ಇವತ್ತು ಅಷ್ಟೇ ಸೋತ್ರು ನೋಡಿ. ಒಂದು ಮ್ಯಾಚ್ ಗೆಲ್ಲಕ್ ಆಗ್ತಲ್ಲ ಈ ಸೀಸನ್ ಅಲ್ಲಿ. ಇನ್ ಯಾವ ತರ ಕಷ್ಟ ಪಡ್ತಾ ಇದಾರೆ ಅಂದ್ರೆ ಒಂದು ಮ್ಯಾಚ್ ವಿನ್ ಆಗಕ್ಕೆ. ಯಪ್ಪ, ಇನ್ ಯಾವ ತರ ಇದೆ ಟೀಮ್, ನೀವೇ ಯೋಚನೆ ಮಾಡಿ. ನೋಡಿ, ಅವ್ರ ಕಡೆ ಅಷ್ಟೊಂದು ಯಾರು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ನೋಡಿ, ಇವತ್ತು ಅಷ್ಟೇ ಬ್ಯಾಟಿಂಗ್ ಆಡಿದ್ರು. ಬ್ಯಾಟಿಂಗ್ ಅಲ್ಲಿ ನೋಡಿ ಗ್ರೀನ್ ಒಬ್ರೆ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿದ್ದು. ಅವ್ರನ್ನ ಬಿಟ್ಟು ಬೇರೆ ಇನ್ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇವ್ರದ್ದು ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಇಂಡಿವಿಜುವಲ್ ಯಾರೋ ಒಬ್ರು ಸ್ಕೋರ್ ಮಾಡಿದ್ರೆ ಮ್ಯಾಚ್ ವಿನ್ ಆಗಕ್ಕಾಗಲ್ಲ. ಟೀಮ್ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಬಂದಾಗಲೇ ಮ್ಯಾಚ್ ವಿನ್ ಆಗಕ್ಕಾಗೋದು. ಇವ್ರು ಅದ್ ಯಾವಾಗ ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾರೋ, ಅದ್ ಯಾವಾಗ ಮೊದಲನೇ ಮ್ಯಾಚ್ ವಿನ್ ಆಗ್ತಾರೋ ಅಂತೂ ಗೊತ್ತೇ ಆಗ್ತಾ ಇಲ್ಲ. GT ಅವರು ಸಕ್ಕದಾಗ ಆಡ್ತಾ ಇದಾರೆ. ಅವ್ರು ನೋಡಿ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡಿದ್ರು, ಅದನ್ನ ಈಸಿಯಾಗಿ ಚೇಂಜ್ ಮಾಡಿದ್ರು. ಬಟ್ ಅವ್ರು ಆಕ್ಚುಲಿ ಹೇಳ್ಬೇಕಂದಿದ್ರೆ GT ಇನ್ನೂ ಬೇಗ ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಯಾಕಂತ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಸ್ವಲ್ಪ ನಿಧಾನವಾಗಿ ಆಡಿ ಲಾಸ್ಟ್ ಓವರ್ ತನಕ ತಗೊಂಡೋದ್ರು. ಇಲ್ಲ ಅಂದ್ರೆ ಇನ್ನು ಬೇಗನೆ ಮುಗಿಸ್ಬೋದಾಗಿತ್ತು. ನಂಗೆ ಅನ್ಸ್ದಂಗೆ KKR ಅಂತ ವರ್ಸ್ಟ್ ಟೀಮ್ ಇನ್ನೊಂದಿಲ್ಲ ಅಂತ ಅನ್ಸ್ತಾ ಇದೆ ಈ ಸೀಸನ್ ಅಲ್ಲಿ. ನೋಡಿ, ಇವರಲ್ಲೂ ಅಷ್ಟೇ ಮ್ಯಾನೇಜ್ಮೆಂಟ್ ಅಲ್ಲೂ ಸರಿ ಬರ್ತಲ್ಲ. ಅಭಿಷೇಕ್ ಶರ್ಮಾ ಇದಾರಲ್ವಾ, ಅವ್ರ ಕಡೆಯಿಂದ ಅಷ್ಟೊಂದು ಏನು ಕೋಚ್ ಮಾಡಕ್ ಆಗ್ತಾ ಇಲ್ಲ. ಇವರು ಅಜಿಂಕ್ಯ ರಹಾನೆ ಕ್ಯಾಪ್ಟನ್, ಅವ್ರ ಕಡೆಯಿಂದ ಅಷ್ಟೊಂದು ಕ್ಯಾಪ್ಟನ್ಸಿ ನಿಭಾಯಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಒಂಥರ ಟೀಮ್ 11 ಅಲ್ಲೇ ಗೊಂದಲ ಇದೆ. ಯಾರ್ ನಾಡ್ಸ್ಬೇಕು ಯಾರನ್ನ ಬಿಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಜಿಂಕ್ಯ ರಹಾನೆಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾರಾದ್ರೂ ಕರ್ಕೊಬರ್ಲಿ, ಅವ್ರ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ನೋಡಿ, ನಾನು ಹೇಳಿದ್ದೆ, ಪ್ರಿವ್ಯೂ ಮಾಡ್ಬೇಕಾದಾಗ ಹೇಳಿದ್ದೆ, ಪಿನ್ನೆಲ್ಲ ಮೊದಲು ಟೀಮ್ ಸೈಪಾಟ್ನ ಆಡ್ಸ್ಲೇಬೇಕು ಅಂತ. ಆ ಚೇಂಜ್ ಮಾಡಿದ್ರು. ಬಟ್ ಅವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಏನೋ ಒಂದು 19 ರನ್ಸ್ ಏನೋ ಸ್ಕೋರ್ ಮಾಡಿದ್ರು ಅಷ್ಟೇ. ಬಟ್ ಇವ್ರ ಮೊದಲನೇ ಮ್ಯಾಚ್ ಅಲ್ವಾ, ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಇನ್ನೂ ಒಂದು 2-3 ಮ್ಯಾಚಸ್ ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಪಿನ್ನಲ್ಗೆ 4 ಮ್ಯಾಚಸ್ ಚಾನ್ಸ್ ಕೊಟ್ಟಿರೋದು. ಬಟ್ ಇವ್ರಿಗೆ ಒಂದು ಮ್ಯಾಚ್ ಅಲ್ಲೇ ಆಡಿಲ್ಲ ಅಂತ ಇದ್ ಮಾಡಕ್ ಆಗಲ್ಲ. ಇನ್ನೂ ಒಂದು 2-3 ಚಾನ್ಸ್ ಕೊಡ್ಬೇಕು. ಮತ್ತೆ ನೋಡಿ, ಬ್ಯಾಟಿಂಗ್ ಆಡುವಾಗ ಇವ್ರದ್ದು ಕೋಲ್ಕತ್ತಾದ ಏನಂದ್ರೆ, ಟಾಸ್ ಬಿದ್ದಿದ್ದು ಕೋಲ್ಕತ್ತಾ, ಚೇಸಿಂಗ್ ತಗೋಬೇಕಾಯ್ತು. ಬಟ್ ಇವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇತ್ತು ಗೊತ್ತಿಲ್ಲ, ಬ್ಯಾಟಿಂಗ್ ಅಂತ ತಗೊಂಡ್ರು. ಹೋಗ್ಲಿ, ಒಳ್ಳೆ ಡಿಸಿಷನ್. ಈ ಗ್ರೌಂಡ್ ಅಲ್ಲಿ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ, ಬೌಲಿಂಗ್ ಮಾಡಿದವರು ವಿನ್ ಆಗಿದ್ದಾರೆ. ಬಟ್ ಬ್ಯಾಟಿಂಗ್ ತಗೊಂಡ್ರು, ಓಕೆ. ಬ್ಯಾಟಿಂಗ್ ಆಡಕ್ಕಂತ ಬರ್ತಾರೆ ಟೀಮ್ ಸೈಪಟ್ಟು ಮತ್ತೆ ಅಜಿಂಕ್ಯ ರಹಾನೆ ಬೇಗ ಔಟ್ ಆಗ್ಬಿಡ್ತಾರೆ. ಮೊದಲನೇ ಓವರ್ ಅಲ್ಲಿ ಔಟ್ ಆಗ್ಬಿಡ್ತಾರೆ ಸಿರಾಜ್ಗೆ. ಟೀಮ್ ಸೈಪಟ್ಟು ಒಂಚೂರು ಟಚ್ ಅಲ್ಲಿ ಕಾಣಿಸ್ತಾರೆ. ಬಟ್ ಅವರು ಅಷ್ಟೊಂದು ಏನು ಜಾಸ್ತಿ ಹೋಗ್ತಾರಲ್ಲ, ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಅವ್ರ ಕಡೆಯಿಂದ ಬರುತ್ತೆ ಕ್ಯಾಮ್ಯಾನಾಕ್ ಅಷ್ಟೇ, ಒಂದು 19 ರನ್ಸ್ ಅಷ್ಟೇ ಬರೋದು. ಇನ್ನೇನು ಜಾಸ್ತಿ ಸ್ಕೋರ್ ಮಾಡಕ್ ಆಗಲ್ಲ. ಇವ್ರದ್ದು ಆಕ್ಚುಲಿ ಹೇಳ್ಬೇಕಾದ್ರೆ ಪವರ್ ಪ್ಲೇದಲ್ಲೇ ಗಾನು ಜಸ್ಟ್ 37 ರನ್ಸ್ 3 ವಿಕೆಟ್ಸ್ ಕಳ್ಕೊಂಡಿದ್ದಾರೆ ಪವರ್ ಪ್ಲೇದಲ್ಲಿ. ಇನ್ನೆಲ್ಲಿ ಸ್ಕೋರ್ ಮಾಡಕ್ ಆಗುತ್ತೆ ಹೇಳಿ. ಆಮೇಲೆ ಕ್ಯಾಮ್ರಾನ್ ಗ್ರೀನ್ ಆಡಿದ್ರು ಸ್ಟಾರ್ಟಿಂಗು 30 ಬಾಲ್ಸ್ 30 ರನ್ಸ್ ಏನೋ ಅಷ್ಟೇ ಸ್ಕೋರ್ ಮಾಡಕ್ಕಾಗಿದ್ದು. ಹೌದು, ನಿಧಾನವಾಗಿ ಆಡಿದ್ರು. ಒಂಥರ ಬೇಜಾರಾಗ್ಬಿಡ್ತು, ಏನಪ್ಪ ಇವ್ರು 25 ಕೋಟಿ ಕೊಟ್ಟು ಈ ತರ ಆಡ್ತಾ ಇದಾರೆ ಅಂತ. ನೆಕ್ಸ್ಟ್ ಬರ್ತಾ ಏನ್ ಮಾಡಿದ್ರು, ಸ್ವಲ್ಪ ಇನ್ನಿಂಗ್ಸ್ ಆಗ್ತಾ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಸ್ಟ್ರೈಕ್ ರೇಟ್ ನ. ಇಲ್ಲ ಅಂದ್ರೆ ಇವ್ರದ್ದು ಇನ್ನೂ ಲೋದಲ್ಲೇ ಉಳ್ದೋಗ್ತಾ ಇತ್ತು. ಹಂಗೂ ಇವ್ರದ್ದೇನು ಅಷ್ಟೊಂದೇನೋ ಓವರ್ ಸ್ಟ್ರೈಕ್ ರೇಟ್ ಹೋಗಿಲ್ಲ. ಎಂಡ್ ಆಫ್ ದಿ ಇನ್ನಿಂಗ್ಸ್ ಬರೋಷ್ಟೊಳಗಡೆ 143 ಅಷ್ಟೇ ಸ್ಟ್ರೈಕ್ ರೇಟ್. ಲಾಸ್ಟ್ ತನಕ ಇದ್ರು. ಲಾಸ್ಟ್ ಬಾಲ್ ಅಲ್ಲಿ ಇವ್ರು ಔಟ್ ಆಗಿದ್ದು 79 ರನ್ಸ್ ನ ಸ್ಕೋರ್ ಮಾಡಿದ್ರು 55 ಬಾಲ್ಸ್ ಅಲ್ಲೇ. ಇವ್ರೊಬ್ಬರನ್ನ ಬಿಟ್ಟು ನೋಡಿ ಇನ್ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಮತ್ತೆ ರೋಮನ್ ಪವಲ್ ಇಂದ ಒಂಥರ ಕ್ಯಾಮ್ಯಾನ್ ಆಗಿ ಬಂತಂತ ಹೇಳ್ಬೋದು. ಅವ್ರ ಕಡೆಯಿಂದ 27 ರನ್ಸ್ ಬಂದಿದೆ 20 ಬಾಲ್ ಅಲ್ಲಿ. ಪರವಾಗಿಲ್ಲ, ಅವ್ರು ಒಂಚೂರು ಚೆನ್ನಾಗಿ ಆಡಿದ್ರು. ಇವ್ರನ್ನ ಬಿಟ್ಟು ಇನ್ನೇನು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಕಡೆ ಬೌಲಿಂಗು ಸಕದಾಗ ಮಾಡಿದ್ರು. ಮೊಹಮ್ಮದ್ ಸಿರಾಜ್ ಅಂತೂ ಇವತ್ತು ಟಾಪ್ ನ ಚೆಲ್ಲಿದ್ರು. 4 overs 23 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡ್ರು. ಸಕದಾಗ ಆಡಿಸಿದ್ರು. ಕಗಿಸೋ ರಬಾಡನು ಅಷ್ಟೇ, ಪ್ರಸಿದ್ಧ ಕೃಷ್ಣನು ಅಷ್ಟೇ. ಇವ್ರು ಕೊಟ್ಟಿದ್ದ ಟಾರ್ಗೆಟ್ ಬಂದು 180 ಗ್ರೌಂಡ್ ಅಲ್ಲಿ ಸ್ವಲ್ಪ ಲೆಸ್ ಅಂತಾನೆ ಹೇಳ್ಬೋದು. ಹೌದು, ಒಂದು 200 ಆ ತರ ಹೋಗಿದ್ರೆ ಅವರು ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಬಟ್ 180 ಎಲ್ಲ ಇದ್ರಲ್ಲಿ ಚೇಂಜ್ ಮಾಡಕ್ ಮ್ಯಾಟರ್ ಅಲ್ಲ, ಈಸಿಯಾಗಿ ಚೇಂಜ್ ಮಾಡ್ಬೋದು. ಇದನ್ನ ಚೇಂಜ್ ಮಾಡಕಂತ ಬರ್ತಾರೆ GT ಬ್ಯಾಟ್ಸ್ಮನ್ಸ್. ಇವರು ಸಾಯಿ ಸುದರ್ಶನ್ ಈ ಸೀಸನ್ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಈ ಮ್ಯಾಚ್ ಅಷ್ಟೇ ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಶುಭ್ಮನ್ ಗಿಲ್ ಸಕದಾಗ ಆಡಿದ್ರು ಇವತ್ತು ಅಂತ ಹೇಳ್ಬೋದು. ಅವ್ರು ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಪವರ್ ಪ್ಲೇದಲ್ಲೇ ಡಾಮಿನೇಟ್ ಮಾಡ್ಬಿಟ್ಟಿದ್ರು. 6 overs 71 ರನ್ಸ್. ಇಲ್ಲೇ ಗೊತ್ತಾಗೋಯ್ತು GT ಈಸಿಲಿ ವಿನ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಬಟ್ಲರ್ ಬರ್ತಾರೆ. ಅವ್ರ ಕಡೆಯಿಂದ ಕ್ಯಾಮ್ಯಾನ್ ಆಗಿ ಬರುತ್ತೆ. ಅಷ್ಟೊಂದೇ ಪರ್ಫಾರ್ಮೆನ್ಸ್ ಮಾಡಕ್ ಆಗಲ್ಲ. ವಾಷಿಂಗ್ಟನ್ ಸುಂದರ್ ಇನ್ನೆಲ್ಲರೂ ಅಷ್ಟೇ, ಎಲ್ಲ ಸಣ್ಣ ಕ್ಯಾಮ್ಯಾನ್ ಅಷ್ಟೇ. ಯಾರ ಕಡೆಯಿಂದ ಅಷ್ಟೊಂದೇನು ಜಾಸ್ತಿ ಸ್ಕೋರ್ ಬರಲ್ಲ. ಮೇನ್ ಆಗಿ ಆಡಿದ್ದಾರಂದ್ರೆ ಇವ್ರು ಶುಭ್ಮನ್ ಗಿಲ್ ಸಕದಾಗ ಆಡಿದ್ರು. ಅವರು 86 ರನ್ಸ್ ನ ಸ್ಕೋರ್ ಮಾಡಿದ್ರು 50 ಬಾಲ್ಸ್ ಅಲ್ಲಿ. ಇವ್ರದ್ದು ಆಕ್ಚುಲಿ ಶುಭ್ಮನ್ ಗಿಲ್ ಕ್ಯಾಚ್ ಇದ್ರಲ್ಲ, ಕ್ಯಾಮ್ರಾನ್ ಗಿಲ್ ಸಕ್ಕತ್ತಾಗಿ ಇಡ್ತಿರು ಅಂತ ಹೇಳ್ಬೋದು. ಡೈವಿಂಗ್ ಎಫರ್ಟ್ ಹಾಕಿದ್ರು. ಒಂಥರ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಇನ್ನೇನು ಶುಭ್ಮನ್ ಗಿಲ್ ಔಟ್ ಆಗ್ಬಿಡ್ತಾರೆ. ಅವ್ರು ಔಟ್ ಆಗ್ತಾಗಿದ್ದಂಗೆ ರಾಹುಲ್ ತಿವಾಟಿಯಾ ಮತ್ತೆ ಶಾರುಖ್ ಖಾನ್ ಬಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇವ್ರು ಆಕ್ಚುಲಿ ಇನ್ನ ಬೇಗ ಮುಗಿಸಬಹುದಾಯ್ತು. ಬಟ್ ಒಂದು 17 overs ಒಳಗಡೆ ಮುಗಿಸಬಹುದಾಯ್ತು. ಬಟ್ ಲಾಸ್ಟ್ ಓವರ್ ತನಕ ಎತ್ಕೊಂಡು ಹೋದ್ರು. ಬಟ್ ಆದ್ರೂ ಪರವಾಗಿಲ್ಲ, ಕನ್ವಿನ್ಸಿಂಗ್ ವಿಕ್ಟರಿ ಅಂತಾನೆ ಹೇಳ್ಬೋದು. KKR ಇವಾಗ ಯಾವ ತರ ಬಂದ್ ನಿಂತಿದೆ ಅಂದ್ರೆ, ಇವಾಗ ನಾಡೋ ಪ್ರತಿ ಮ್ಯಾಚ್ ಎಲ್ಲ ವಿನ್ ಆಗ್ಲೇಬೇಕು. ಆಗ್ಲೇ ಒಂದ್ ಚಾನ್ಸ್. ಇಲ್ಲ ಅಂದ್ರೆ ಇವ್ ಟೂರ್ನಮೆಂಟ್ ಇಂದ ಆಚೆನೆ. ಈ ಟೀಮ್ ಇಟ್ಕೊಂಡು ಇನ್ನ ಒಂದು ಮ್ಯಾಚ್ ವಿನ್ ಆಗಕ್ ಆಗ್ತಲ್ಲ. ಇನ್ ಕಂಟಿನ್ಯೂಸ್ ಆಗಿ ಇನ್ನ ಇರೋ ಮ್ಯಾಚಸ್ ಎಲ್ಲ ವಿನ್ ಆಗ್ತಾರ? ನನ್ಗೆ ಯಾಕೋ ಡೌಟ್ ಇದೆ. ಇವರೇ ನೋಡ್ಕೊಳ್ಳಿ, ಟೂರ್ನಮೆಂಟ್ ಇಂದ ಫಸ್ಟ್ ಟೀಮ್ ಆಚೆ ಹೋಗೋದು ಯಾವ್ದು ಅಂದ್ರೆ KKR, ಅದಂತೂ ಫಿಕ್ಸ್. ನೋಡಿ, GT ಇನಿಷಿಯಲ್ 2 ಮ್ಯಾಚಸ್ ಸೋತಿತ್ತು. ನೆಕ್ಸ್ಟ್ ನೋಡಿ ಕಂಟಿನ್ಯೂಸ್ ಆಗಿ 3 ಮ್ಯಾಚಸ್ ನ ವಿನ್ ಹಾಕೊಂಡ್ ಬಂದು ಇವಾಗ 4th ಪೊಸಿಷನ್ ಅಲ್ಲಿ ಇದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಒಂಥರ ಒಳ್ಳೆ ಕ್ರಿಕೆಟ್ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಈ ಮ್ಯಾಚ್ ನ ರಿವ್ಯೂ ಆಗಿದ್ದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.